ನಮಸ್ಕಾರ. ಭಯ ನಮ್ಮೆಲ್ರಿಗೂ ಭಯ ಇದ್ದೇ ಇದೆ. ಭಯ ಇಲ್ಲದೆ ಯಾವ ಮನುಷ್ಯನೂ ಇಲ್ಲ ಈ ಕಾಲದಲ್ಲಿ. ಅದಕ್ಕೆ ರೀಸನ್ನು ನಮ್ಮ ಒಂದು ನೊಮ್ಯಾಡಿಕ್ ಲೈಫ್. ಅಂದರೆ ನಮ್ಮ ತಾತಂದ್ರೆಲ್ಲ ಒಂದು 800-500 ಜನರೇಷನ್ಗೆ ಮುಂಚೆ ಅವ್ರು ಕಾಡಲ್ಲಿ ಬಾಳ್ತಾ ಇದ್ರು. ಆ ಕಾಡಲ್ಲಿ ಅವರಿಗೆ ವೈಲ್ಡ್ ಅನಿಮಲ್ಸು, ಪ್ರಾಣಿಗಳು ಎಲ್ಲ ಇರ್ತಾ ಇತ್ತು. ಅದನ್ನ ಹೊಡೆದು ತಿನ್ನೋರು. ಮತ್ತೆ ಅದರಿಂದ ಅಟ್ಯಾಕ್ ಆಗೋ ಸಂದರ್ಭಗಳು ಜಾಸ್ತಿ ಇತ್ತು. ಹಾವಾಗ್ಲಿ, ಟೈಗರ್, ಲಯನ್ ಎಲ್ಲ ಒಂದು ಪ್ರಾಣಿಗಳಿಂದನೂ ಅವರಿಗೆ ಒಂದು ಭಯ ಇತ್ತು. ಯಾಕಂದ್ರೆ ಇವರು ಅಟ್ಯಾಕ್ ಮಾಡೋರು. ಅವ್ರು ಅಟ್ಯಾಕ್ ಮಾಡಿದ್ಮೇಲೆ ಅದು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆಕ್ಷನ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ಅಂತಾರೆ. ನಾವು ಒಂದು ಒಳ್ಳೇದು ಮಾಡಿದ್ರೆ ಅದು ನಮ್ಗೆ ಒಳ್ಳೇದಾಗುತ್ತೆ. ನಾವು ಒಂದು ಇನ್ನೊಂದು ಅಟ್ಯಾಕ್ ಮಾಡಿದ್ರೆ ಅದು ಮತ್ತೆ ನಮ್ಗೆ ಅಟ್ಯಾಕ್ ಮಾಡಲೇಬೇಕು. ದಟ್ ಈಸ್ ನೇಚರ್ಸ್ ಲಾ. ಹಾಗಾಗ್ಬಿಟ್ಟು ಆ ಕಾಲದಲ್ಲಿ ಆ ಒಂದು ಭಯ ಇರ್ತಾನೆ ಇತ್ತು. ಯಾಕೆಂದ್ರೆ ಅವ್ರು ಸೆಕ್ಯೂರ್ಡ್ ಆಗಿರ್ಲಿಲ್ಲ. ಅವ್ರಿಗೆ ಒಂದು ಮನೆ, ಒಂದು ಡೋರು, ಒಂದು ಸೆಕ್ಯೂರಿಟಿ ಅದೆಲ್ಲ ಇರಲಿಲ್ಲ ಆ ಕಾಲದಲ್ಲಿ. ಅವ್ರು ಭಯದಲ್ಲೇ ಬಾಳ್ಬೇಕಾಗಿತ್ತು. ಆ ಭಯದಿಂದ ಏನಾಯಿತು, ನಮ್ಮ ಬ್ರೈನ್ಗೆ 2 ಕೆಲಸ ಇದೆ. ಒಂದು, ನಮ್ಮ ಸೆಕ್ಯೂರಿಟಿಯಾಗಿ ಇಟ್ಕೊಬೇಕು. ಮತ್ತೆ ಪೇಯ್ನಿಂದ ಅವಾಯ್ಡ್ ಮಾಡಬೇಕು. ಅಂದರೆ ಪೇಯ್ನ್ ಅಂದರೆ ನೋವು ಅಂದರೆ ಡಿಸೀಸಸ್. ಇದರಿಂದ ನಮ್ಮನ್ನು ಕಾಪಾಡಬೇಕು. ಸೆಕ್ಯೂರಿಟಿ ಯಾಕೆ ಅಂತಂದರೆ ಆ ಕಾಲದಲ್ಲಿ ಆ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡುವಂಥ ಸಂದರ್ಭಗಳಿತ್ತು. ಅವ್ರು ಓಪನ್ ಅಲ್ಲಿ ಇದ್ರು, ಮರದ ಮೇಲಿದ್ರು. ಸೊ ಯಾವ ಪ್ರಾಣಿನೂ ಬಂದು ಅಟ್ಯಾಕ್ ಮಾಡ್ಬೋದಾಗಿತ್ತು. ನೊಮ್ಯಾಡಿಕ್ ಲೈಫಲ್ಲಿ ಅವ್ರಿಗೆ ಒಂದು ಸೆಕ್ಯೂರಿಟಿ ಇರಲಿಲ್ಲ. ಒಂದು ಮನೆ, ಮಠ, ಒಂದು ಇದೆಲ್ಲ ಇರಲಿಲ್ಲ ಆ ಕಾಲದಲ್ಲಿ. ಅವ್ರು ಹೊಂದಾಣಿಕೆಯಿಂದ ಬಾಳಿದ್ರು ಅವನ ಭಯ ಇತ್ತು. ಸೊ ಆ ಬ್ರೈನು ನಮ್ಮಲ್ಲಿ ಅದು ಹಂಗೆ ಕಂಟಿನ್ಯೂ ಆಗಿಬಿಟ್ಟಿದೆ. ನಾವು ಇವತ್ತೆಷ್ಟೋ ಸೆಕ್ಯೂರ್ಡ್ ಆಗಿದ್ರು ನಮ್ಮಲ್ಲಿ ಆ ಒಂದು ಭಯ ಯಾಕೆ ಬಿಟ್ಟಿಲ್ಲ ಅಂದರೆ ಅದು DNA ಸೇರ್ಕೊಂಡ್ಬಿಟ್ಟಿದೆ. ಅದು ಇವತ್ತೇನಾಗಿದೆ, ಸ್ಟ್ರೆಸ್ ಆಗಿ ಇವತ್ತೆಲ್ಲರೂ ನನಗೆ ಸ್ಟ್ರೆಸ್ ಇದೆ, ನನ್ನ ಟೆನ್ಷನ್ ಆಗಿದೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅದೇನೆ. ಅವತ್ತಿದ್ದ ಒಂದು ಭಯ ಇವತ್ತು ಸ್ಟ್ರೆಸ್ ಆಗಿ ಚೇಂಜ್ ಆಗಿದೆ. ಇದನ್ನ ಅವಾಯ್ಡ್ ಮಾಡಬೇಕು. ನಮ್ಮ ಲೈಫಲ್ಲಿ ಏನೇ ಸಾಧನೆ ಮಾಡಬೇಕು ಅಂತಂದ್ರು ಭಯ ಇದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ಭಯ ಎಲ್ಲರಿಗೂ ಇರುತ್ತೆ, ಭಯ ಇಲ್ಲದೆ ಯಾರಿಗೂ ಇಲ್ಲ. ಬಟ್ ಭಯ ಮೀರ್ಕೊಂಡು ಬಾಳೋದೇ ಲೈಫು. ನಾವು ಭಯ ಪಟ್ಕೊಂಡೇ ಇದ್ರೆ ಒಂದು ಕಂಫರ್ಟ್ ಝೋನಲ್ಲಿ ಕುಂತ್ಕೊಂಡ್ಬಿಡ್ತೀವಿ. ನಾವು ಯಾವುದು ಹೊಸ ಪ್ರಯತ್ನಗಳು ಮಾಡಲ್ಲ. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಹೊಸ ಲೈಫು ಸಿಗಲ್ಲ ನಮಗೆ. ಇರೋ ಜಾಗದಲ್ಲೇ ಇರಬೇಕಾಗುತ್ತೆ. ಮತ್ತು ಇನ್ನೊಬ್ರು ನೋಡಿ ಅವ್ರು ಚೆನ್ನಾಗಿದ್ದಾರಪ್ಪ, ನಾನು ಚೆನ್ನಾಗಿಲ್ಲಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಅಂದ್ಕೊಂಡು ನಾವು ಹೊಟ್ಟೆ ಕಿಚ್ಚು ಪಟ್ಕೊಂಡಿರ್ಬೇಕೇ ವಿನಃ ನಮ್ಮ ಪ್ರೋಗ್ರೆಸ್ಸು, ನಮ್ಮ ಒಂದು ಮುಂದೆ ಹೋಗುವಂಥ ಒಂದು ಸಂದರ್ಭಗಳು ಬರೋದಿಲ್ಲ. ಹಾಗಾಗ್ಬಿಟ್ಟು ಭಯ, ಎಲ್ರಿಗೂ ಭಯ ಇದೆ. ಇವನ್ ಪ್ರಪಂಚದಲ್ಲಿ ಯಾರಿಗೂ ಭಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ಭಯನ ಅವರು ಒಂದು ಕಡೆ ಇಟ್ಕೊಂಡು, ಭಯ ಇದ್ರೂ ಅದನ್ನ ಮೀರ್ಕೊಂಡು ಬಾಳಕ್ಕೆ ಟ್ರೈ ಮಾಡ್ತಾರೆ. ಅದೇ ಬುದ್ಧಿವಂತಿಕೆ ಅಂತ ಹೇಳುವಾಗ. ಸೊ ಭಯ ಇಟ್ಕೊಂಡು ನಾವು ಬಾಳೋದು ಹೇಗೆ, ಭಯ ಇಲ್ಲದೆ ಬಾಳೋದು ಹೇಗೆ ಅನ್ನೋದೇ ಇಂಪಾರ್ಟೆಂಟು. ಭಯ ಇರುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಅದು ಇವಾಗ ಸ್ಟ್ರೆಸ್ಸು, ಟೆನ್ಷನ್ ಅಂದ್ಕೊಂಡು ಇವಾಗ ನಮ್ಮಲ್ಲೆಲ್ಲ ಹೇಳ್ಕೊಂಡಿದ್ದೀವಿ ಅಂದರೆ ಅದಿದ್ದೇ ಇರುತ್ತೆ. ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಯಾಕೆಂದ್ರೆ ನಮ್ಮ ಇಂಟೆಲಿಜೆನ್ಸ್ ನಮ್ಮಲ್ಲಿ ಅಷ್ಟೊಂದು ಇದೆ. ಆ ಇಂಟೆಲಿಜೆನ್ಸ್ನ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಅಂತಂದ್ರೂ ಅದು ಟೆನ್ಷನ್ ಆಗಿ ಇದಾಗುತ್ತೆ. ನಮ್ಮಲ್ಲಿ ಇಂಟೆಲಿಜೆನ್ಸ್ ಇದೆ, ನಮ್ಗೆ ಗೊತ್ತಾಗ್ತಿರೋ ಟೈಮಲ್ಲಿ ನಾನು ಇಷ್ಟೊಂದು ಕೆಪಾಸಿಟಿ ಇದೆಯಪ್ಪ, ನನಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ, ನನಗೆ ಅಷ್ಟು ಪೊಟೆನ್ಷಿಯಲ್ ಇದೆ, ನನ್ನ ಈ ಕೈಯಲ್ಲಿ ಯಾಕೆ ಒಂದು ಮುಂದೆ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಆಕಾಂಕ್ಷೆ ಬಂದೇ ಬರುತ್ತೆ ಎಲ್ಲರಿಗೂ. ಅದು ನಾವು ಪ್ರಯತ್ನ ಮಾಡಲ್ವಲ್ಲ. ನಾವು ಪ್ರಯತ್ನ ಯಾಕೆ ಮಾಡಲ್ಲ ಅಂದರೆ ಭಯ. ಏನಾಗ್ಬಿಡುತ್ತೋ, ಹೇಗಾಗ್ಬಿಡುತ್ತೋ, ಓವರ್ ಥಿಂಕಿಂಗು. ಆ ಓವರ್ ಥಿಂಕಿಂಗಿಂದ ನಾವು ಫಸ್ಟ್ ಸ್ಟೆಪ್ ಎತ್ತಿ ಇಡೋವಾಗ ಇಟ್ಮೇಲೆ ಹಿಂದೆ ಬರ್ಕೊಡೋದು. ಅದು ಮುಂದೆ ಹೋಗ್ತಾ ಇರಬೇಕು, ನುಕ್ಕೊಂಡು ಹೋಗ್ತಾ ಇರಬೇಕು. ಭಯ ಪಟ್ಕೊಂಡೇ ಇದ್ರೆ ನಮಗೆ ಒಂದು ಗಿಲ್ಟಿ ಕಾನ್ಸಿಯಸ್ ಬಂದ್ಬಿಡುತ್ತೆ. ಏನಪ್ಪ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದು ಒಂದು ಗಿಲ್ಟಿ ಕಾನ್ಸಿಯಸ್ ಬಂದ್ಬಿಡುತ್ತೆ. ಅದು ಯಾವ ಮನುಷ್ಯನಿಗೂ ಬರ್ಕೊಡೋದು. ನಮ್ಮಲ್ಲಿ ಆ ಒಂದು ಗಿಲ್ಟಿ ಕಾನ್ಸಿಯಸ್ ಬರ್ಕೊಡೋದು ಅಂತಂದರೆ ಏನೇ ಭಯ ಇದ್ರೂ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಬೇಕಷ್ಟೇ. ಯಾಕೆಂತ ಭಯ ಇಲ್ಲ ಅಂತಂದ್ಬಿಟ್ಟು ನುಗ್ಗೋದಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ಸ್ ನಮ್ಮಲ್ಲಿ ಎಷ್ಟಾಗುತ್ತೋ, ನಮ್ಮಲ್ಲಿ ಎಷ್ಟೋ ರಿಸೋರ್ಸಸ್ ಇರುತ್ತೆ, ನಮ್ಮಲ್ಲಿ ಐಡಿಯಾಸ್ ಇರುತ್ತೆ, ನಮ್ಮಲ್ಲಿ ಕೆಪಾಸಿಟಿ ಇರುತ್ತೆ, ನಮ್ಮಲ್ಲಿ ಒಂದು ಲೈಫ್ ಬೇಕಾಗಿರುವಂಥ ಒಂದು ಎಲ್ಲ ಇದು ನಮ್ಮಲ್ಲಿ ದೇವರು ಕೊಟ್ಟಿದ್ದಾನೆ ನಮಗೆ.
ಅದನ್ನು ನಾವು ಪ್ರಯತ್ನ ಮಾಡಬೇಕು ಅಷ್ಟೇ. ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾವು ಯಾರನ್ನೂ ಕೊರತೆನೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಪ್ರಯತ್ನ ಮಾಡಿಲ್ಲ, ಬೇರೆಯವ್ರು ಪ್ರಯತ್ನ ಮಾಡ್ತಾರೆ, ಬೇರೆಯವರು ಅದನ್ನು ನುಕ್ಕೊಂಡು ಆಚೆ ಹೋಗ್ತಾರೆ. ಹಂಗಾಗ್ಬಿಟ್ಟು ಅವರು ಬೆಳೀತಾ ಇದ್ದಾರೆ. ಅವ್ರು ಬೆಳೆಯೋದು ನೋಡ್ಬಿಟ್ಟು ನಾವು ಹೊಟ್ಟೆ ಕಿಚ್ಚಿ ಪಡೋದ್ರಿಂದ ನಮಗೇನು ಒಳ್ಳೇದಾಗೋದಿಲ್ಲ. ಹಂಗಾಗಿ ಭಯ ಅನ್ನೋದು ಕಾಮನ್ ಫ್ಯಾಕ್ಟ್ರ್ ಥರ ಅಂತ ಹೇಳ್ಕೊಳ್ಳಿ. ಕಾಮನ್ ಫ್ಯಾಕ್ಟ್ರ್ ಅದು ಎಲ್ರಿಗೂ ಇದ್ದೇ ಇರುತ್ತೆ, ಯಾರಿಗೂ ಭಯ ಇಲ್ಲದೆ ಯಾರೂ ಇಲ್ಲ. ಬಟ್ ಆ ಭಯನ ಮೀರ್ಕೊಂಡು ನಮ್ಮಲ್ಲೊಂದು ದೈವತ್ವ ಇದೆ, ನಮ್ಮಲ್ಲಿ ಒಂದು ಶಕ್ತಿ ಇದೆ, ನಮ್ಮಲ್ಲೊಂದು ಆತ್ಮ ಇದೆ. ಆತ್ಮ ದೇವರಿಗೆ ಸಂಬಂಧಪಟ್ಟಿದ್ದು. ಆತ್ಮಕ್ಕೆ ಸಂಬಂಧಪಟ್ಟಿದ್ದಂತೆ ಆ ದೇವರು ನಮ್ಮನ್ನು ಕಾಪಾಡ್ತಾನೆ. ಕಷ್ಟ ಇದ್ದೇ ಇರುತ್ತೆ, ಅದನ್ನ ಮೀರ್ಕೊಂಡು ಬಾಳುವಂಥ ಒಂದು ಶಕ್ತಿ ನಮ್ಗೆ ಕೊಟ್ಟಿದ್ದಾನೆ. ಇದು ಟೆಸ್ಟಿಂಗ್ ಫೇಸ್ ಅಷ್ಟೇ. ನಮಗೆ ಒಂದು ದಾರಿಯಲ್ಲಿ ನಾವು ಹೋಗುವಾಗ ಒಂದು ತಪ್ಪಾಯಿತು ಅಂತಂದರೆ ನಾವು ಮಾಡೋದಕ್ಕೆ ಒಂದು ಕರೆಕ್ಟಾಗಿಲ್ಲ, ಅದನ್ನು ಸರಿ ಮಾಡ್ಕೋ ಅಂತ ಹೇಳೋದು ಅಂತ ಒಂದು ವಿಷಯ, ಅದು ನಮ್ಮ ಪನಿಷ್ಮೆಂಟ್ ಅಲ್ಲ. ಬಟ್ ಮೋಸ್ಟ್ಲಿ ಏನು ಅನ್ಕೊಂಡ್ಬಿಡ್ತೀವಿ, ಸ್ವಲ್ಪ ಏನಾದ್ರು ಒಂದು ಎಡವಟ್ಟು ಆಗಿದ ತಕ್ಷಣ ಭಯಪಟ್ಬಿಡ್ತೀವಿ. ಅಯ್ಯೋ ಹಂಗಾಗ್ಬಿಟ್ರೆ ಹಂಗಾಗುತ್ತೆ, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಡುತ್ತಲ್ಲ ಅಂತ ನಾವು ಸೊಸೈಟಿಗೆ ಭಯಪಡ್ತೀವಿ ತುಂಬ. ಸೊಸೈಟಿ ಹಂಗೆ ಹೇಳ್ಬಿಡುತ್ತೆ. ಸೊಸೈಟಿಯಲ್ಲಿ ಎಲ್ಲರಿಗೂ ಅವ್ರವ್ರ ಪ್ರಪಂಚ, ಅವ್ರವ್ರ ಪ್ರಾಬ್ಲಮ್ಸ್ ಇದ್ದೇ ಇದೆ. ಅವ್ರವ್ರ ಇದನ್ನು ಓಡಿಸ್ಕೊಂಡು ಹೋಗೋಕ್ಕೆ ಅವ್ರು ಟ್ರೈ ಮಾಡ್ತಾ ಇರೋಣ. ಬೇರೆ ಯೋಚನೆ ಮಾಡೋದಕ್ಕೂ ಅವ್ರಿಗೆ ಟೈಮ್ ಇರಲ್ಲ. ಅದರಿಂದ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಾವು ಸಕ್ಸಸ್ಫುಲ್ ಆದರೆ ಅವ್ರು ಸಂತೋಷ ಪಡ್ತಾರೆ, ನಾವು ಕೆಳಗೆ ಹೋದ್ರು ಅವ್ರನ್ನ ಹೇಳೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನಾವು ಬೇರೆಯವ್ರಿಗೋಸ್ಕರ ಬಾಳ್ತಾ ಇಲ್ಲ, ನಾವು ನಮಗೋಸ್ಕರ ಬಾಳಿದ್ದೀವಿ, ನಾವು ನಮಗೋಸ್ಕರ ಹುಟ್ಟಿದ್ದೀವಿ, ನಮ್ಮ ಒಂದು ಆತ್ಮಶಾಂತಿಗೆ ನಾವು ಹುಟ್ಟಿದ್ದೀವಿ. ಹಾಗಾಗಿ ನಾವು ಏನು ಮಾಡಬೇಕು ಅದನ್ನು ನಾವು ಪ್ರಯತ್ನ ಮಾಡ್ತಾನೆ ಇರಬೇಕು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊತಾನೆ ಇರಬೇಕು. ಭಯ ಒಂದು ಲೆವೆಲ್ ಭಯ ಇರಲೇಬೇಕು. ಭಯ ಇಲ್ಲದೆ ಅಂದರೆ ನಾವು ಓವರ್ ಆಗಿ ಹೋಗ್ಬಿಡ್ತೀವಿ, ಅದು ಇದೆ, ಓವರ್ ಕಾನ್ಫಿಡೆನ್ಸು ಆಗಿಬಿಡುತ್ತೆ. ಆ ಭಯ ಅನ್ನೋದು ಒಂದು ಕಾನ್ಫಿಡೆಂಟ್ ಲೆವೆಲ್ಗೆ ಇಟ್ಕೊಂಡು ಓವರ್ ಕಾನ್ಫಿಡೆನ್ಸ್ ಇಲ್ಲದೆ ಒಂದು ಲೆವೆಲಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮಗೆ ದಾರಿ ತೋರುತ್ತೆ, ಎಲ್ಲೋ ಒಂದು ಕಡೆ ನಮಗೆ ಸಕ್ಸಸ್ ಬರುತ್ತೆ. ಸಕ್ಸಸ್ ಎಲ್ಲರಿಗೂ ಬರುತ್ತೆ, ಯಾರಿಗೂ ದೇವ್ರ ಇದರಲ್ಲಿ ಯಾರು ಚಿಕ್ಕವನು ದೊಡ್ಡವನು ಇಲ್ಲ. ನೀವು ನಾವೇ ನೋಡ್ತಾ ಇದ್ದೀವಿ, ಬಡತನದಿಂದ ಸಾಹುಕಾರ ಆಗಿರೋರು, ಸಾಹುಕಾರರಿಂದ ಬಡತನಕ್ಕೆ ಬಂದಿರೋರು ಇದ್ದಾರೆ. ಎಲ್ಲ ಅವರವರ ಹೇಗೆ ಮಾಡ್ತಾರೆ, ಹೌ ದೇ ಫಾಲೋ ದೇರ್ ಲೈಫ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಭಯ ಇದ್ದರೂ ಅದನ್ನು ಮೀರ್ಕೊಂಡು ಬಾಳೋದಕ್ಕೆ ಕಲಿಯೋಣ ಅಂತ ಹೇಳಿ ಇವತ್ತು ನನ್ನ ಚಾಪ್ಟರ್ ಭಯ ಇದ್ದರೆ ಒಳ್ಳೆಯದು. ಭಯದಿಂದ ಬಾಳೋದಕ್ಕಿಂತ ಭಯ ಇರಲಿ, ಅದನ್ನು ಮೀರ್ಕೊಂಡು ನಮ್ಮಲ್ಲಾಗಿದ್ದನ್ನು ಮಾಡಿದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ನಮ್ಮ ಲೈಫ್ ಚೆನ್ನಾಗಿದ್ದರೆ ನಮ್ಮನ್ನು ನಂಬ್ಕೊಂಡಿರೋರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನ್ನಿಂದ ಈ ಪ್ರಯತ್ನವನ್ನು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ರಾಜಾ ಚಕ್ರಲಿಂಗಂ. ನಾನೊಂದು ಆಥರ್, ಆಂಟ್ರಪ್ರಿನರ್ ಕೋಚ್ ಅಂಡ್ ಆಂಟ್ರಪ್ರಿನರ್. ಥ್ಯಾಂಕ್ ಯು.